ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇವತ್ತು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ನಿಮ್ಮ ಆಪ್ಷನಿಟಿ ಟೈಮ್ ಬಂದಾಗ ಸುಮ್ಮನೆ ಪರದಾಡೋದ್ರ ಬದಲು ಇವಾಗಲೇ ನಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಅಫ್ಕೋರ್ಸ್ ನಾವು ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ರ್ಯಾಂಕ್ ಬೇಕು, ಆಯಿತಾ. ಸೊ ರ್ಯಾಂಕ್ ಒಂದು ಸೈಡ್ ಇಡೋಣ, ಆಯಿತಾ. ರ್ಯಾಂಕ್ ಬರೋದಕ್ಕಿಂತ ಮುಂಚೆ ಎರಡು ಬಗ್ಗೆ ಮಾತಾಡ್ತೀನಿ. ರ್ಯಾಂಕ್ ಬರೋದಕ್ಕಿಂತ ಮುಂಚೆ ನಿಮ್ಮ ಕಾಲೇಜ್ ಲಿಸ್ಟ್ ಯಾವ ರೀತಿ ಇರಬೇಕು, ಆ್ಯಂಡ್ ರ್ಯಾಂಕ್ ಬಂದಾದ್ಮೇಲೆ ನಿಮ್ಮ ಕಾಲೇಜ್ ಲಿಸ್ಟ್ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು. ರ್ಯಾಂಕ್ ಬರೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಹತ್ರ ಒಂದು ಕಾಲೇಜ್ ಲಿಸ್ಟ್ ಇರಬೇಕು. ಓಕೆ, ನನಗೆ ಈ ಕಾಲೇಜ್ಗಳು ಓದೋಕ್ಕೆ ನಂಗೆ ಇಷ್ಟ ಇದೆ, ನನ್ನ ಆಪ್ಷನ್ಗಳು ಇಷ್ಟಿದ್ದಾವೆ, ಆಯಿತಾ. ಇದು ನಮ್ಮ ಹತ್ರ ಲಿಸ್ಟ್ ಇರಬೇಕು. ಆಮೇಲೆ ರ್ಯಾಂಕ್ ಅದಾದಮೇಲೆ ನನ್ನ ರ್ಯಾಂಕ್ ಅನುಗುಣವಾಗಿ ಯಾವ ಕಾಲೇಜ್ ಸಿಗಬಹುದು ಅನ್ನೋದ್ರ ಮೇಲೆ ನಿಮ್ಮ ಆರ್ಡರ್ನ ಚೇಂಜ್ ಮಾಡ್ಕೊಳ್ಳಿ, ಆಯಿತಾ. ಸೊ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳೋದು ಯಾವ ರೀತಿ, ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಫ್ಯಾಕ್ಟರ್ಸನ್ನೇ ಕನ್ಸಿಡರ್ ಮಾಡ್ಕೊಬೇಕಾಗಿರುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಯಾರಿಗೂ ₹1 ಕೊಡ್ಬಿಡಿ, ಆಯಿತಾ. ನಾನೇ ಮಾಡ್ಕೊಡ್ತಿದ್ದೆ ಮುಂಚೆ, ಬಟ್ ಡೆಫಿನೆಟ್ಲಿ ಎಲ್ಲರಿಗೂ ಒಬ್ಬನೇ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಅಂತಾನೆ ಆ ಒಂದು ಪರ್ಟಿಕ್ಯುಲರ್ ಡೊಮೈನ್ ಏನು ತೊಗೊಂಡಿದ್ದೆ ನಾನು. ಓಕೆ, ನಿಮಗೆ ದುಡ್ಡು ಇಸ್ಕೊಂಡ್ಬಿಟ್ಟು ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಡೋದು ಅದನ್ನು ನಿಲ್ಲಿಸ್ತಾ ಇದ್ದೀನಿ. ಐ ಆಮ್ ನಾಟ್ ಡೂಯಿಂಗ್ ಇಟ್ ಎನಿಮೋರ್, ಆಯಿತಾ. ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೀವೇ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಬೋದಾಗಿರುತ್ತೆ. ಇಟ್ಸ್ ಗೋನ್ ಬಿ ವೆರಿ ಈಸಿ ಆ್ಯಂಡ್ ವೆರಿ ಫನ್ ಬಿಕಾಸ್ ಕಾಲೇಜ್ಗಳು ನಾವು ಹೋಗೋದಲ್ವಾ. ಸೊ ನಮ್ಮ ಡಿಸಿಷನ್ ತಗೊಳ್ಳೋದು ನಮ್ಮ ಜವಾಬ್ದಾರಿ. ನಾನು ಮಾಡಿದಂಥ ಮಿಸ್ಟೇಕ್ ನೀವು ಮಾಡಬಾರ್ದು, ಅದಕ್ಕೇ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಈಗ ಒಂದು ಸಣ್ಣ ಆ್ಯಡ್ ಬರುತ್ತೆ, ನೋಡ್ಕೊಬನ್ನಿ. ಡೈರೆಕ್ಟಾಗಿ ನಾನು ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ. ನೀವೇನಾದರೂ 12th ಆದಮೇಲೆ IIT ಆಗಲಿ ನಾವು ಗಿಲ್ಡಲ್ಲಿದ್ದರೆ ಇನ್ಮೇಲಿಂದ ಗಿಲ್ಡ್ ಬೇಡ, ನೀವು IIT ಆಗಬಹುದಾಗಿರುತ್ತೆ ಬೈ ಕ್ಲಿಯರಿಂಗ್ ಗೇಟ್ ಎಕ್ಸಾಮಿನೇಷನ್. ಆ್ಯಂಡ್ ಅದು ನಿಮ್ಮ ಪ್ರಿಪರೇಷನ್ಗೆ ಹೆಲ್ಪ್ ಮಾಡಲಿಕ್ಕೆ ಅಂತಲೇ ಫಿಸಿಕ್ಸ್ ವಾಲ ಲಾಂಚ್ ಮಾಡಿದೆ. ಸಾಕಷ್ಟು ಗೇಟ್ ಕೋರ್ಸ್ಗಳು ಆ್ಯಂಡ್ ಅದ್ರ ಮೇಲೆ ಭಾರಿ ಡಿಸ್ಕೌಂಟ್ ನೀಡ್ತಾ ಇದೆ. ಬನ್ನಿ ಯಾವ್ಯಾವ ಬ್ಯಾಚ್ಗಳಿದಾವೆ, ಏನು ಡಿಸ್ಕೌಂಟ್ ಏನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ವಿ ಹ್ಯಾವ್ ಪರಾಕ್ರಮ್ 2.0 ಗೇಟ್ 2025 ಇಂಗ್ಲೀಷ್ ಆ್ಯಂಡ್ ಹಿಂದಿ ಬ್ಯಾಚ್ ₹7,200 ಆ್ಯಂಡ್ ವಿ ಹ್ಯಾವ್ ವಿಜಯ್ 2.0 ಗೇಟ್ 2025 ರ್ಯಾಂಕ್ ಇಂಪ್ರೂವ್ಮೆಂಟ್ ಬ್ಯಾಚ್ ₹5,400 ಆ್ಯಂಡ್ ವಿ ಹ್ಯಾವ್ ಶ್ರೇಯಸ್ 2.0 Gate 2026 batch at ₹9,400 and we have Shreyas 2.0 Gate 2026 PSU plus placement preparation batch computer science and information technology at ₹17,999 and we have Shreyas Gate 2026 chemical batch at ₹15,999 and we have Parakram 2025 Computer Science and Data Analytics Packs at ₹9,999 and we have Shreyas Gate plus PSU plus Placement Preparation 2025 Batch B at ₹13,999 and we have Parakram 2025 ESC plus Gate PSUs Batch C at ₹13,999 and we have Shreyas TSC plus Gate PSUs 2026 Batch C at ₹17,999 and also exclusively ನಿಮಗೆ ಬ್ಯಾಚ್ ಇನ್ಫಿನಿಟಿ ಕಡೆಯಿಂದ ನೀವು ಯಾವುದೇ ರೀತಿಯಾದಂತಹ ಗೇಟ್ ಕೋರ್ಸನ್ನು ಪರ್ಚೇಸ್ ಮಾಡಿದ್ರು ನಿಮ್ಗೆ ಗೇಟ್ ಖಜಾನ ಸಿಗುತ್ತೆ ಆನ್ 2025-2026 ಕೋರ್ಸಸ್. ಅದಷ್ಟೇ ಅಲ್ಲ, ನಿಮಗೆ ಈ ಒಂದು ಬ್ಯಾಚ್ಗಳ ಕೋರ್ ಫೀಚರ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ವಿ ಹ್ಯಾವ್ ಲೆಕ್ಚರ್ ಪ್ಲಾನ್ಸ್ ಅಂಡ್ ಟೆಸ್ಟ್ ಪ್ಲಾನ್ಸ್ have been uploaded in the batch notification section. Class will be conducted from Monday to Friday. MCQs, MSQs, NADS type of questions are aligned with gate pattern. Live lectures with the best faculties of India. Topic-wise practice sheets, live discussions, the doubt solving engine, regular tests will be conducted. PYQs and quiz format and questions are aligned with ESC and gate pattern. And books ಗಳ ಬಗ್ಗೆ ಮಾತಾಡಬೇಕು because I have one gate CSC book ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಳ್ಳಿ. ಬುಕ್ಕಲ್ಲಿ ನಿಮಗೆ QR ಕೋಡ್ ಎಂಬೆಡೆಡ್ ಲಿಂಕ್ ಸಿಗುತ್ತೆ and 16 years previous question paper ಸಿಗುತ್ತೆ. And to buy the course, link is in the description and you can use my code YAN500 to get instant ₹500 discount on your purchase. What are you waiting for? Go and avail the course right now. Cool. ಕಾಲೇಜ್ ಲಿಸ್ಟು ರ್ಯಾಂಕ್ ಬರೋದಕ್ಕಿಂತ ಮುಂಚೆ ಒಂಥರ ಇರುತ್ತೆ, ರ್ಯಾಂಕ್ ಬಂದಾದ್ಮೇಲೆ ಚೇಂಜ್ ಆಗುತ್ತೆ. ರ್ಯಾಂಕ್ ಬರೋದಕ್ಕಿಂತ ಮುಂಚೆ ಹೆಂಗಿರಬೇಕು, ಏನೇನು ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡ್ಕೊಬೇಕು ನೋಡಿ. ಫಸ್ಟ್ ಆಫ್ ಆಲ್ ನೀವು ಈ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ಏನೇನು ಪ್ರಿವಿಲೇಜ್ ನಿಮಗೆ ಕೊಡ್ತಾ ಇದ್ದಾರೆ. ಓಕೆ, ನಿಮಗೆ ಹೊರಗಡೆ ಓದೋ ಪ್ರಿವಿಲೇಜ್ ಇದೆಯಾ? ಇನ್ ದ ಸೆನ್ಸ್ ನಿಮ್ಮ ಸುತ್ತಮುತ್ತ ಇರೋದ ಕಾಲೇಜ್ ಅಲ್ಲದೇ ನಮ್ಗೆ ಎಲ್ಲೇ ಸಿಕ್ಕರೂ ಹೋಗಿ ಓದೋವಂಥ ಪ್ರಿವಿಲೇಜ್ ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ. ನಾನು ಹಾಸ್ಟೆಲಿದ್ದು ಓದ್ತೀನಿ ಅನ್ನೋ ಪ್ರಿವಿಲೇಜ್ ಇದೆಯಾ? ಇವರು ಒಂದು ಹೈಯೆಸ್ಟ್ ಸೆಕ್ಯೂರಿಟಿ ಝೋನಲ್ಲಿ ಇದ್ದೀರ ಅಂತ ಅರ್ಥ. ಬಿಕಾಸ್ ನೋಡಿ, ಮೆಜಾರಿಟಿ ಜನಗಳಿಗೆ ಏನು ತೊಂದರೆ ಆಗುತ್ತೆ ಅಂತಂದರೆ, ಓಕೆ ನನ್ನ ಪೇರೆಂಟ್ಸು ನನಗೆ ನನ್ನ ಸುತ್ತಮುತ್ತ 20-25 ಕಿಲೋಮೀಟರ್ ದೂರದಲ್ಲಿ ಏನು ಕಾಲೇಜ್ಗಳಿದ್ದಾವೆ ಈ ಕಾಲೇಜ್ಗಳಿಗೆ ಹೋಗುವಂತ ಇನ್ಸಿಸ್ಟ್ ಮಾಡ್ತಿದ್ದಾರೆ. ಮೆಜಾರಿಟಿ ಆಫ್ ದ ಪೇರೆಂಟ್ಸ್ ವಿಲ್ ಡೂ ದಿಸ್, ಆಯಿತಾ. ತುಂಬ ಜನ ಪೇರೆಂಟ್ಸ್ಗಳು ಇದನ್ನು ಮಾಡ್ತಾರೆ, ಆಯಿತಾ. ಸುಮಾರು ಕಡಿಮೆ ಜನ ಪೇರೆಂಟ್ಸ್ಗಳು ಓಕೆ ನನ್ನ ಮಗ ಎಲ್ಲಿ ಬೇಕಾದ್ರೂ ಓದ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ, ನಾನು ಕಳಿಸ್ತೀನಿ ಇದನ್ನು ಮೆಂಟಾಲಿಟಿಲಿ ಇರ್ತಾರೆ, ಆಯಿತಾ. ಸೊ ನಿಮ್ಮ ಪೇರೆಂಟ್ಸ್ ಏನಾದರೂ ಈ ಮೆಂಟಾಲಿಟಿಲಿದ್ರೆ, ಓಕೆ ನನ್ನ ಮಗನಿಗೆ ಎಲ್ಲಿ ಬೇಕಾದ್ರೂ ಕಳಿಸ್ತೀನಿ ನಾನು ಓದೋದಕ್ಕೆ ಅಂತಂದ ಮೆಂಟಾಲಿಟಿಲಿದ್ರೆ, ಎಸ್ ಆಫ್ ಕೋರ್ಸ್ ಇಟ್ಸ್ ಗೋನ್ ಬಿ ಕೂಲ್, ಆಯಿತಾ. ಆ್ಯಂಡ್ ನೀವು ಕಾಲೇಜ್ ಲಿಸ್ಟನ್ನು ಸಖತ್ತಾಗಿ ರೆಡಿ ಮಾಡ್ಕೋಬಹುದಾಗಿರುತ್ತೆ. ಅಕಸ್ಮಾತ್ ನಿಮಗೆ ರೆಸ್ಟ್ರಿಕ್ಟೆಡ್ ಇದೆಯಾ, ಓಕೆ ನನ್ನ ಮಗ ಇಲ್ಲೇ ಹೋಗಬೇಕು ಅಂತಂದರೆ ನಿಮ್ಮ ಆಪ್ಷನ್ಸ್ಗಳು ತುಂಬ ಕಡಿಮೆ ಆಗ್ತಾ ಬರ್ತವೆ. ಓಕೆ, ನಿಮ್ಮ ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ, ಕರೆಕ್ಟಾಗಿ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಬೇಕಾದ್ರೆ ಫಸ್ಟು ಝೋನ್ಗಳನ್ನ ನೋಡ್ಕೊಂಬನ್ನಿ. ಯಾವುದು ನಿಮಗೆ ಕಾಲೇಜ್ ಸಿಗೋದಿಲ್ಲ ಆದರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ, ಸಿಗೋದಿಲ್ಲ ಎಕ್ಸ್ಪೆಕ್ಟೇಷನ್ ಇದೆ, ಇದು ಟಾಪಲ್ಲಿ ಇರಬೇಕು. ಏನು ಹೇಳಿ, ಈಗ ನನಗೆ RV ಸಿಗೋದಿಲ್ಲ ಆದರೆ ಎಕ್ಸ್ಪೆಕ್ಟೇಷನ್ ಇದೆ, ಆಯಿತು. ಜಸ್ಟ್ ಟೆಲಿಂಗ್ ನಿಮ್ಗೆ
ಸಿಗುತ್ತೆ. ಓಕೆ, ಐಮ್ ಜಸ್ಟ್ ಟೆಲಿಂಗ್. ಆರ್ ವಿ ಸಿಗೋದಿಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ ಇದೆ. ದಟ್ಸ್ ಗೋಯಿಂಗ್ ಟು ಬಿ ಫಸ್ಟ್ ಕಾಲೇಜ್. ಆಯಿತಾ? ಅದೇ ಥರ ಟಾಪ್ 10 ಕಾಲೇಜ್ಗಳನ್ನ ಹಾಕೊಂಡ್ಬಿಡಿ ಲಿಸ್ಟಲ್ಲಿ. ಸಿಗುತ್ತೋ ಸಿಗಲ್ವೋ ಸೆಕೆಂಡ್ರಿ, ಫಸ್ಟ್ ಹಾಕೊಬೇಕು. ಏನಕ್ಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗ್ಲಿಚ್ಚಿಂದಾನೋ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗಂಟ ಉಳ್ಕೊಂಡು ಬಂದಿದ್ದಾನೋ ಅಂತಂತಾನೋ ಗೊತ್ತಿಲ್ಲ, ದ ಪರ್ಸನ್ ವಿತ್ ರ್ಯಾಂಕ್ 45,000 ಗಾಟ್ ಇನ್ ಟು ಆರ್ ವಿ ಕಾಲೇಜ್. ಆಯಿತಾ? ಬ್ರಾಂಚಸ್ ಟ್ರಿಪಲ್ ಇ ಬಿಟ್ಟಾಕಿ, ಬಟ್ ತೊಂದರೆ ಇಲ್ಲ. ಟ್ರಿಪಲ್ ಇ ಇಸ್ ಆಲ್ಸೋ ಗುಡ್ ಬ್ರಾಂಚ್ ಇನ್ ಕರ್ನಾಟಕ, ಬಟ್ ಸ್ಟಿಲ್ ಆರ್ ವಿ ಕಾಲೇಜ್. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗಂಟ ಹೋಗಿ ಸೀಟ್ಗಳು ಮಿಕ್ಕಿತ್ತು ಆ್ಯಂಡ್ ಹಿ ಗಾಟ್ ಇನ್ ಟು ದ ಕಾಲೇಜ್. ಆಯಿತಾ? ಆ್ಯಂಡ್ ಸಿಮಿಲರ್ ವೇ ನೀವು ಬೇರೆ ಬೇರೆ ಕಾಲೇಜ್ಗಳು ನಿಮಗೆ ಗೊತ್ತಿರೋದಿಲ್ಲ, ಸಿಗಬಹುದಾಗಿರುತ್ತೆ ನಿಮಗೆ. ಅದಕ್ಕೆ ನೀವು ಆಪರ್ಚುನಿಟಿ ಮಾಡಬೇಕಾದ್ರೆ ಯಾವುದು ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದ್ರ ನಿಮ್ಗೆ ಸಿಗೋದಿಲ್ಲ ಅಂತದನ್ನು ಟಾಪಲ್ಲಿ ಇಟ್ಕೊಳ್ಳಿ. ಆಯಿತಾ? ಇದು ನಿಮಗೆ ಲಕ್ ಚೆಕ್ ಮಾಡೋ ಥರ. ಆಯಿತಾ? ಆ್ಯಂಡ್ ಸೆಕೆಂಡ್, ಮಿಡಲಲ್ಲಿ ನಿಮಗೆ ಯಾವ ಕಾಲೇಜು ಸಿಗಬಹುದು. ಓಕೆ, ನನ್ನ ರ್ಯಾಂಕ್ ಇದೆ ಇವಾಗ 5,000 ಇದೆ. ಆಯಿತಾ? ನನ್ನ ರ್ಯಾಂಕ್ ಇದೆ 5,000 ಇದೆ. ಆ ಕಾಲೇಜ್ ಕಟ್ ಆಫ್ ಇದೆ 6,000, 7,000. ದಟ್ ಈಸ್ ಗೋಯಿಂಗ್ ಟು ಬಿ ಮಿಡ್ ಕಾಲೇಜಸ್. ಆಯಿತಾ? ಮಿಡ್ ರೇಂಜಲ್ಲಿ ಬರುತ್ತೆ ಅದು. ಸೆಕೆಂಡ್ ರೌಂಡಲ್ಲಿ ಮ್ಯಾಕ್ಸಿಮಮ್ ಸಿಗಬಹುದಾಗಿರುತ್ತೆ ನಿಮಗೆ, ರ್ಯಾಂಕ್ಗಳು ವೇರಿಯೇಷನ್ ಆಗ್ತಾ. ಓಕೆ, ಆ್ಯಂಡ್ ಥರ್ಡ್ ಝೋನಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ. ಆಯಿತಾ? ಸಿಗುತ್ತೆ ಅಂತಂತ ಸಿಕ್ಕಿದ ಕಾಲೇಜ್ ಹಾಕೊಂಡ್ಬೇಡಿ. ಅದರಲ್ಲೂ ನಿಮ್ಗೆ ಯಾವುದು ಓಕೆ ನನಗೆ ಏನೂ ಸಿಗಲಿ ಅಂದರೆ ಈ ಕಾಲೇಜ್ ನಾನು ಹೋಗ್ತೀನಿ ಅನ್ನೋ ಕಾಲೇಜ್ಗಳು ಇರ್ತಾವಲ್ಲ, ಅಂಥ ಕಾಲೇಜ್ಗಳ ಲಾಸ್ಟಲ್ಲಿ ಹಾಕೊಂಡಿರ್ಬೇಕಾಗಿರುತ್ತೆ. ಓಕೆ, ದ ಪ್ರಿಯಾರಿಟಿ ಇಸ್ ವೆರಿ ಸಿಂಪಲ್. ಫಸ್ಟು ನನಗೆ ಸಿಗೋದಿಲ್ಲ, ಎಕ್ಸ್ಪೆಕ್ಟೇಷನ್ ಇದೆ ನಂಗೆ ಆ ಕಾಲೇಜ್ ಮೇಲೆ, ನಂಗೆ ಸಿಗುತ್ತೆ, ನಂಗೆ ಸಿಗಬೇಕಂತ ಆಸೆ ಇರ್ತಾರೆ, ಸಿಗೋದಿಲ್ಲ, ಅದು ಫಸ್ಟಲ್ಲಿರುತ್ತೆ. ಆ್ಯಂಡ್ ಸೆಕೆಂಡ್ ಮಿಡ್, ಓಕೆ ನಂಗೆ ಸಿಗಬಹುದು ಆದರೆ ಸ್ವಲ್ಪ ರ್ಯಾಂಕ್ ವೇರಿಯೇಷನ್ ಇದೆ, ಸಿಕ್ಕಿದ್ರೆ ತುಂಬ ಖುಷಿ ನನಗೆ ಅಂಥ ಕಾಲೇಜ್ಗಳಿರ್ತವೆ. ನಮ್ಮ ಥರ್ಡ್ ಕಾಲೇಜ್ ಸಿಗುತ್ತೆ ನನಗೆ, ಆ್ಯಂಡ್ ಏನು ಸಿಗಲಿ ಅಂದರೆ ಈ ಕಾಲೇಜ್ಗೆ ಹೋಗಿ ನಂಗೆ ರೆಡಿ ಆಗಿದ್ದೀನಿ, ಇಂಥ ಕಾಲೇಜ್ಗಳನ್ನ ಲಾಸ್ಟ್ ಹಾಕೊಂಡಿರ್ಬೇಕಾಗಿರುತ್ತೆ. ನಿಮ್ಮ ಪ್ರಿಯಾರಿಟಿ ಈ ರೀತಿ ಇರಬೇಕಾಗಿರುತ್ತೆ. ಆ್ಯಂಡ್ ನೀವು ಮಾಡ್ತಕ್ಕಂಥ ಮಿಸ್ಟೇಕ್ ಏನಪ್ಪ ಅಂತಂದರೆ, ದಯವಿಟ್ಟು ನಿಮ್ಮ ರ್ಯಾಂಕ್ಗೆ ಸಿಗತಕ್ಕಂಥ 1-2 ಕಾಲೇಜ್ನಾದ್ರು ದಯವಿಟ್ಟು ಹಾಕ್ಕೊಳ್ಳಿ. ಆಯಿತಾ? ಹೇಳಿದ್ನಲ್ಲ, ಸಿಗುತ್ತೆ, ನಾನು ಏನು ಸಿಗಲಿ ಈ ಕಾಲೇಜ್ಗೆ ಹೋಗ್ತೀನಿ. ಇಂಥ ಕಾಲೇಜ್ಗಳು ನಿಮ್ಮ ಲಿಸ್ಟಲ್ಲಿ ಇರಲೇಬೇಕಾಗಿರುತ್ತೆ. ಎಷ್ಟೋ ಜನಗಳು ಸುಮ್ಮನೆ ಲಿಸ್ಟ್ ರೆಡಿ ಮಾಡ್ಕೊತಾರೆ, ಸುಮ್ಮನೆ ಎರ್ರಾಬೇರಿ ಕಾಲೇಜ್ಗಳು ಹಾಕೋದು, ರ್ಯಾಂಕ್ ನೋಡ್ಕೊಳ್ದೇನೆ, ಇದನ್ನು ಚೆಕ್ ಮಾಡ್ಕೊಳ್ದೇನೆ, ಕಟ್ ಆಫ್ ಇಲ್ದೇನೆ, ಅವ್ರ ಹತ್ರ ಏನೂ ಇಲ್ದೇನೆ ಸುಮ್ಮನೆ ಎರ್ರಾಬೇರಿ ಕಾಲೇಜ್ಗಳನ್ನ ಹಾಕ್ಬಿಡೋದು, ಆಮೇಲೆ ಕಾಲೇಜ್ ಸಿಗಲಿಲ್ಲ ಮನೋಜ್ ಅಂತ ಹೇಳೋದು ತಪ್ಪಲ್ವಾ? ಸೊ ಕಾಲೇಜ್ ಲಿಸ್ಟ್ ಮಾಡ್ಕೊಬೇಕಾದ್ರೆ ಕಾಲೇಜ್ ಲಿಸ್ಟನ್ನು ಈ ರೀತಿ ಪ್ರಿಪೇರ್ ಮಾಡ್ಕೊಬೇಕಾಗಿರುತ್ತೆ. ಈ ರೀತಿ ಫಸ್ಟ್ ಒಂದು ಲಿಸ್ಟ್ ಇರಲಿ ನಿಮ್ಮ ಹತ್ರ. ಆಯಿತಾ? ಇದು ನಾನು ಹೇಳಿದ್ದು ರ್ಯಾಂಕ್ ಬಂದಾದ ಮೇಲೆ ಮಾಡಬೇಕಾಗಿರ್ತಕ್ಕಂಥ ಸ್ಯಾಗ್ರಿಗೇಷನ್. ನೀವು ರ್ಯಾಂಕ್ ಬರೋದಕ್ಕಿಂತ ಮುಂಚೆ ಟಾಪ್ 30 ಕಾಲೇಜ್ಗಳದ್ದು ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಆಯಿತಾ? ಬೇಕಾದ್ರೆ ನಾನೇ ಕೊಡ್ತೀನಿ, ತೊಂದರೆ ಇಲ್ಲ, ನಾನೇ ರೆಡಿ ಮಾಡ್ತೀನಿ. ಟಾಪ್ 30 ಕಾಲೇಜ್ಗಳ ಲಿಸ್ಟ್ ಕೊಡ್ತೀನಿ ನಿಮಗೆ. ನಾನು ಹೆಂಗೆ ರೆಡಿ ಮಾಡ್ತೀನಿ ಅನ್ನೋದು ನನಗೆ ಬಿಟ್ಟಿದೆ. ಆಯಿತಾ? ನಾನು NIRF ರ್ಯಾಂಕು, EICT ರ್ಯಾಂಕು ಮತ್ತು NAC ರ್ಯಾಂಕ್ ಇದೆಲ್ಲ ನೋಡೋದಿಲ್ಲ ನಾನು. ಪ್ಲೇಸ್ಮೆಂಟ್ಸ್ ನೋಡ್ತೀನಿ. ಗುರು ನಮ್ಮ ಅಲ್ಟಿಮೇಟ್ ಗೋಲ್ ಏನಾಗಿರುತ್ತೆ ಹೇಳೋ, ಕಾಲೇಜ್ ಸೇರ್ಕೋತೀನಿ ಅಂತಂದರೆ ಟು ಗೆಟ್ ಪ್ಲೇಸ್ಡ್ ಆನ್ ಕ್ಯಾಂಪಸ್ ಇಷ್ಟೇ. ನಾನು ಕಾಲೇಜ್ ಪ್ಲೇಸ್ಮೆಂಟ್ಸ್ ಮುಖಾಂತರ ಯಾವುದು ಟಾಪ್ 30 ಕಾಲೇಜ್ಗಳಿದ್ದಾವೆ ಅದನ್ನೇ ಲಿಸ್ಟ್ ಔಟ್ ಮಾಡಿಕೊಡ್ತೀನಿ ನನಗೆ, ವಿಚ್ ವಿಲ್ ಡೆಫಿನೆಟ್ಲಿ ಗೋನ ಹೆಲ್ಪ್ ಯು. ಡಿಫಾಲ್ಟ್ ಲಿಸ್ಟ್ ಆಗಿರುತ್ತೆ ತುಂಬ ಜನಗಳದ್ದು. ಆಯಿತಾ? ಬಿಕಾಸ್ ಅದರಲ್ಲಿ ಇರ್ತಕ್ಕಂಥ ರ್ಯಾಂಕ್ ಎಷ್ಟೋ ಜನಗಳಿಗೆ ಮ್ಯಾಚ್ ಆಗ್ತಿರುತ್ತೆ ಆ್ಯಂಡ್ ತೊಗೋತಿರ್ತೀರ. ಆ್ಯಂಡ್ ಬರೋದಾದರೆ ಇವಾಗ ಯಾವ ಬ್ರ್ಯಾಂಚ್, ಆಯಿತಾ, ಲಿಟ್ರಲಿ ಈ ಒಂದು ಪಾರ್ಟ್ ಇರೋದು ಇಲ್ಲಿ ಗಂಟೆ ನೀವು ಬಂದಿದ್ದರೆ ಲಕ್ಕಿ ಅಂತ ಅಂದ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಯಾವ ಬ್ರಾಂಚ್ಗಳು ಬಿಡಿ ಸಪ್ರೇಟಾಗಿ ಮಾಡಿಬಿಡ್ತೀನಿ, ಬಿಕಾಸ್ ವೀಡಿಯೋಲಿ ಜಾಸ್ತಿ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಈ ಒಂದು ವೀಡಿಯೋದು. ಸೊ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಯಾವ ರೀತಿ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳೋದು ಗೊತ್ತಾಯ್ತು ನಾನು ಅನ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವಿತ್ ಟಾಪ್ 30 ಕಾಲೇಜಸ್. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈಗಷ್ಟೇ ಮಾತಾಡಿದ ಟಾಪಿಕ್ ಅದ್ರ ಮೇಲೆ ಸಹ ವಿಡಿಯೋ ಕವರ್ ಮಾಡ್ಕೊಳ್ತೀನಿ. ವಿಲ್ ಮೀಟ್ ಯು ಇನ್ ಅದರ್ ವಿಡಿಯೋ. ಟಿಲ್ ದೆನ್ ಕೀಪ್ ರನ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.